ಬಿಸಿ ಪೂರಿ. ಆ್ಯಕ್ಚುಲಿ ಏನಂತ ಇಲ್ಲಿ ಪೂರಿ ಸಾಗು ಚಟ್ನಿ ಕೊಡ್ತಾರೆ. ನಾನು ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ನಿಮ್ದು ನಾರ್ತ್ ಇಂಡಿಯನ್ ಕರಿ ಒಂಚೂರು ಕೊಡ್ರಿ ಟೇಸ್ಟ್ ಮಾಡೋಣ ಅಂತೇಳಿ ತಗೊಂಬಂದಿದ್ದೀನಿ. ಫಸ್ಟ್ ಈ ಕರಿ ಟೇಸ್ಟ್ ಮಾಡೋಣ. ಸಾಗುನ ಚೆನ್ನಾಗಿದೆ. ಸಾಗುಗೆ ಚಕ್ಕೆ ಹಾಕಿದ್ದಾರೆ, ಗಮ್ಮಂತ ಚಕ್ಕೆ ಘಮ ಬರ್ತಿದೆ. ಸ್ವರ್ಗ ಎಡೆಗಣು. ಸೂಪರ್ ತಿಂಡಿಗಳಿಲ್ಲಿ. ನೀವು ಬನಶಂಕರಿ ಬಸ್ ಸ್ಟೇ ಸೀತಾ ಸರ್ಕಲ್ಗೆ ಬಂದರೆ ಅಲ್ಲೇ ಒಂದು ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲ್ ಪಕ್ಕದಲ್ಲೇ ಆಹಾರ ಉತ್ಸವ ಅಂತ ಈ ಹೋಟ್ಲು. ತುಂಬ ಅದ್ಭುತವಾದಂಥ ಊಟ ಮಾಡೋದು ಸಿಗುತ್ತೆ, ತಿಂಡಿ ಸಿಗುತ್ತೆ. ಪೂರಿ ಮಾತ್ರ ಬಿಸಿ ಬಿಸಿಯಾಗಿ ಭಾಳ ಚೆನ್ನಾಗಿದೆ. ಕೆಲವು ಹೋಟ್ಲಲ್ಲಿ ಪೂರಿ ಮಾಡಿಟ್ಬಿಟ್ಟಿರ್ತಾರೆ, ಮಜಾ ಸಿಗಲ್ಲ. ಅದು ಬಿಸಿ ಬಿಸಿ ಕೊಡಬೇಕು. ಆಮೇಲೆ ಪೂರಿ ಉಬ್ಬಿರಬೇಕು, ಕಣ್ಣು ಗುಂಡಿಗೆ ಉಬ್ಬಬೇಕು, ಆವಾಗಲೇ ಮಜಾ. ಅದು ಕೆಲವು ಕಡೆ ಉಬ್ಬೋದೇ ಇಲ್ಲ ಪೂರಿ, ಮಜಾ ಇರಲ್ಲ. ಅದು ಹಿಟ್ಟಿಟ್ಟಿರುತ್ತದೆ. ಈಗ ಸೂಪರ್ ಪೂರಿ. ಈ ನಾರ್ತ್ ಇಂಡಿಯನ್ ಕರಿ ಜೊತೆಗೂ ಚೆನ್ನಾಗಿದೆ, ಸೌತ್ ಇಂಡಿಯನ್ ಸಾಗು ಜೊತೆಗೂ ಚೆನ್ನಾಗಿದೆ. ಅದ್ಭುತ, ಸೂಪರ್. ನಮ್ಮೂರ ಊಟದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಇವತ್ತು ಸ್ಪೆಷಲ್ ಆಗಿ ಒಂದು ಸ್ನ್ಯಾಕ್ ಮಾಡೋದನ್ನು ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟು ಹೆಸರು ರಿಂಗ ರಿಂಗ್ ಅಂತ. ರಿಂಗ ರಿಂಗ್. ಆ ರಿಂಗ 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 ಹೇ 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 ಅಂತಿಲ್ವಾ? ರಿಂಗ 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 ಹೇ 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 ಅಂತನಲ್ಲ, ಹಾಗೆ ರಿಂಗ ರಿಂಗ್ ಅಂತ ಇದೆ ಹೆಸರು. ಓಕೆ, ಈ ರಿಂಗ ರಿಂಗಾಗ ಏನೇನು ಬೇಕು ಅಂತ ಎಷ್ಟು ಕೇಳ್ಕೊಳ್ಳಿ. ಮೊದಲನೇದಾಗಿ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ರಿಂಗ್ಸ್ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಕಾರ್ನ್ ಫ್ಲೋರ್, ಹಸಿಮೆಣಸಿನ ಪುಡಿ, ಪೆಪ್ಪರ್ ಪುಡಿ, ವೈಟ್ ಪೆಪ್ಪರ್ ಪುಡಿ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯೋದಕ್ಕೆ ಎಣ್ಣೆ. ಇದರ ಜೊತೆಗೆ ಒಂದು ಚಟ್ನಿ ಮಾಡೋಣ ಅಂತಿದ್ದೀನಿ. ಆ ಚಟ್ನಿಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿ ಮೆಣಸಿನಕಾಯಿ, ಶುಂಠಿ, ನಿಂಬೆಹಣ್ಣು, ಸ್ವಲ್ಪ ಕಡಲೆ ಹಿಟ್ಟು, ಇಂಗು, ಜೀರಿಗೆ, ಸಾಸಿವೆ, ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ರಿಂಗ ರಿಂಗಿಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ರಿಂಗ ರಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಚಟ್ನಿ ಮಾಡ್ಕೊಂಬಿಡೋಣ. ಯಾಕೆಂದರೆ ಬಿಸಿ ಬಿಸಿಯಾಗಿ ರಿಂಗ ರಿಂಗ್ ಚಟ್ನಿ ನೆಂಚ್ಕೊಂಡು ತಿನ್ನಬೇಕು. ಸೊ ಈ ರಿಂಗ ರಿಂಗ್ ಮಾಡೋದಕ್ಕೆ ಫಸ್ಟ್ ಏನಪ್ಪ ಮಾಡಬೇಕು ಅಂದರೆ ಚಟ್ನಿಗೆ ಏನು ಮಾಡ್ತೀನಿ ಅಂದರೆ, ಮಿಕ್ಸಿ ತೊಗೊಂಡು ಮಿಕ್ಸಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಖಾರ ಸ್ವಲ್ಪ ಮುಂದಿರಬೇಕಿದು. ಸೊ ಅದಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕ್ತೀನಿ, ಶುಂಠಿ ಓಕೆ. ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಒಂಚೂರು ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ. ನಾನು ಇದನ್ನ ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ರೋಹಿಣಿ, ಪಿತ್ತ ನೆತ್ತಿಗೇರಿದ್ರೆ ಮುಂದೆ ಪರಿಣಾಮ ಚೆನ್ನಾಗಿರಲ್ಲ. ನೀನು ಗೊತ್ತಲ್ಲ ನನ್ನ ಕೋಪ ಬಂದ್ರೆ ಏನಾಗುತ್ತೆ ಅಂತ. ಪಿತ್ತ ಶಮನ ಮಾಡಕ್ ಔಷಧಿ ಬರ್ತಾ ಇದೆ ಈಗ. ಜಾಸ್ತಿ ಮಾತಾಡ್ಬೇಡಿ, ಬಿಟ್ಕೊಳ್ಳಿ. ಏನಿದು? ಮಜ್ಜಿಗೆಗೆ 1 ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಪಿತ್ತ ಎಲ್ಲ ಕಡಿಮೆ ಆಗತ್ತೆ. ಈಗ ಕುಡಿದ್ಬಿಟ್ಟು ಸುಮ್ಮನೆ ಇರಿ, ಮಾತಾಡ್ದೆ. ನೀವು ಮರಿದೆ ಮಾಡಿ 1 ಲೋಟ ಮಜ್ಜಿಗೆಗೆ 1 ಸ್ಪೂನ್ ಸಕ್ಕರೆ ಸೇರಿಸಿ ಕುಡಿದ್ರೆ ಪಿತ್ತ ಎಲ್ಲ ಶಮನ ಆಗತ್ತೆ. ಕೈ ರುಚಿಯಲ್ಲಿ ಸ್ಪೆಷಲ್ ಆಗಿ ನಾನು ರಿಂಗ ರಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಚಟ್ನಿ ರುಬ್ಕೊಂಡಿದ್ದಾಯಿತು. ಫಸ್ಟು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ.
ಎಣ್ಣೆ ಕಾದಿದೆ. ಈಗ ಇದಕ್ಕೆ ಒಂಚೂರು ಹಿಂಗೆ ಹಾಕೋಣ, ಜೀರಿಗೆ ಮತ್ತು ಸಾಸಿವೆ. ಇದು ಚೆನ್ನಾಗಿ ಸಿಡಿಬೇಕು. ಈಗ ಇದಕ್ಕೆ ಸಿಡಿಯೋಕ್ಕೆ ಶುರು ಆಯ್ತು. ಈಗ ನಾವು ಮಾಡ್ಕೊಂಡಿರೋ ಚಟ್ನಿ ಇದೆಯಲ್ಲ, ಈ ಚಟ್ನಿನ ಇದಕ್ಕೆ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು, ಹಸಿ ವಾಸನೆ ಹೋಗೋ ತನಕ ಅದನ್ನು ಬಾಡಿಸ್ಬೇಕು. ಈಗೇನು ಮಾಡಬೇಕು ಅಂದರೆ, ಈ ಕಡೆ ಒಂದು ಸ್ವಲ್ಪ ನೀರು ತಗೊಳ್ಳೋಣ. ಓಕೆ, ಇದಕ್ಕೆ 1 ಸ್ಪೂನು ಕಡಲೆ ಹಿಟ್ಟು ಹಾಕೋಣ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಇದನ್ನು ಒಳ್ಳೆ ಪರಿಮಳ ಬರ್ತಾಯಿದೆ. ವಾವ್, ಲುಕ್ ಎಟ್ ದಟ್, ಸಾಕಾದಾಗಾಯಿತು ಚಟ್ನಿ ಇದು. ಇದನ್ನು ಆಫ್ ಮಾಡೋಣ, ಹಸಿ ವಾಸನೆ ಎಲ್ಲ ಹೋಗಿದೆ. ವಾವ್, ಓಕೆ. ಇದನ್ನು ಒಂದು ಬೌಲಿಗೆ ಆರಿದ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ ಚಟ್ನಿ ರೆಡಿ. ಈ ಕಡೆ ನಾವು ಇವಾಗ ನಮ್ಮ ಇವತ್ತಿನ ಸ್ಪೆಷಲ್ ಐಟಮ್ ಏನಪ್ಪ ಅಂದರೆ ರಿಂಗ್ ಮಾಡೋಕ್ಕೆ ಶುರು ಮಾಡೋಣ. ಸೊ ರಿಂಗ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಮೈದಾ ಹಿಟ್ಟು 1 2 3 4 5 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 2 3 4 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರು, ಮೆಣಸು ಪೌಡ್ರು 1 ಟೀ ಸ್ಪೂನು, ಹಸಿಮೆಣಸಿನ ಪುಡಿ 1 ಟೀ ಸ್ಪೂನಷ್ಟು, 1 ಚಿಟಿಕೆ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಇದಕ್ಕೆ 1 ಸೌಟ್ ಎಣ್ಣೆ ಹಾಕೋಣ. ಇದನ್ನು ಕಲಿಸ್ಬೇಕು. ಇದು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ನಾನು ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.